ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಯಾವ ರೀತಿ ಬಾಲ್ ಚೈನ್ನ ಯಾವ ರೀತಿ ತುಂಬ ಈಸಿಯಾಗಿ ಸ್ಟಿಚ್ ಮಾಡೋದು ರ್ಯಾಲ್ಸನ್ 130 ಮಿಷಿನಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಅನ್ಕೋತಾ ಇರ್ತೀರ ಬಾಲ್ ಚೈನ್ನ ಸ್ಟಿಚ್ ಮಾಡೋಕ್ಕಾಗ್ತಾಯಿಲ್ಲ, ಬಾಲ್ ಚೈನ್ನ ಕೂರ್ಸೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ, ನನಗೆ ಯಾವ ಥರ ಕೂರ್ಸೋದು ಅಂತ ಗೊತ್ತಾಗ್ತಾಯಿಲ್ಲ, ಏನು ಮಾಡೋದು ಅಂತ ತುಂಬ ಥಿಂಕ್ ಮಾಡ್ತಾ ಇರ್ತೀರ ಅಂತ ನನಗನ್ಸುತ್ತೆ. ಯಾಕಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಬಾಲ್ ಚೈನು ತುಂಬ ಕಟ್ಟಾಗ್ತಾ ಇರುತ್ತೆ. ಮತ್ತು ಬಾಲ್ ಚೈನ್ ಮೇಲೆ ಹೋಗಿ ಸ್ಟಿಚ್ ಕೂರಲ್ಲ, ನೀಡಲ್ಲೇ ಹೋಗಿ ಕೂತ್ಬಿಡುತ್ತೆ. ಇಲ್ಲ ಬಾಲ್ ಚೈನ್ ಮೇಲೆ ಸ್ಟಿಚ್ ಬರ್ತಾ ಇರೋದು ಲೂಸ್ ಥರ ಆಗ್ಬಿಟ್ಟಿರುತ್ತೆ. ಇಲ್ಲ ನಾವು ಹಾಕ್ತಾ ಇರೋ ಲೈನು ಸ್ಟ್ರೈಟಾಗಿ ನೀಟಾಗಿ ಕೂರಲ್ಲ, ಫಿನಿಶಿಂಗ್ ಕೂರಿರಲ್ಲ, ಆ ಥರ ಆಗಿರುತ್ತೆ. ಈ ಕಾಮನ್ ಪ್ರಾಬ್ಲಮ್ ಎಲ್ಲರಿಗೂ ಆಗಿರುತ್ತೆ. ಅದನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಈಸಿಯಾಗಿ, ನೀಡಲು ಬಾಲ್ ಚೈನ್ ಮೇಲೆ ಬೀಳದೇ ಇರೋ ಥರ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಾಲ್ ಚೈನ್ ಮೇಲೆ ನೀಟಾಗಿ ಸ್ಟಿಚ್ ಬೀಳಬೇಕು, ಮತ್ತು ನಾವು ಹಾಕಿರೋ ಸ್ಟಿಚ್ಚು ಕಾಣಬಾರ್ದು, ಮತ್ತು ಅದು ಮೇಲ್ಗಡೆ ಸ್ಟಿಚ್ ಬಿದ್ದಿರೋದು ಲೂಸ್ ಆಗಬಾರ್ದು. ನಾವು ಕೊಟ್ಟಿರೋ ಶೇಪು ಬ್ಲೌಸ್ಗೆ ಅದು ಫಿನಿಶಿಂಗ್ ನೀಟಾಗಿರಬೇಕು. ಇಷ್ಟು ಪಾಯಿಂಟ್ಸು ವೆರಿ ವೆರಿ ಇಂಪಾರ್ಟೆಂಟು. ಓಕೆನಾ? ಇವಾಗ ಯಾವ ರೀತಿ ಹಾಕೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಇದು ನೋಡಿ, ಇದು ಲಿವರ್, ಇದು ಟೆನ್ಷನ್ನು, ಈ ಟೆನ್ಷನ್ ಅಡ್ಜಸ್ಟ್ಮೆಂಟು, ಇದು ಟೈಟ್ ಫಿಟ್ಟಿಂಗ್ ಮಾಡ್ಕೊಳ್ಳೋದು, ಇದು ಸ್ಕ್ರೂ. ನಾನು ನೋಡಿ ಇಲ್ಲಿ 0 1 2 3 4 5 ಅಂತ ಕೊಟ್ಟಿದ್ದಾರೆ. ನಾನು 2 ನಂಬರ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಬಾಲ್ ಚೈನ್ಗೆ 2 ನಂಬರ್ ಫಿಕ್ಸ್ ಮಾಡಿಕೊಂಡ್ರೆ ಸಾಕು. 2 ನಂಬರ್ನ ಫಿಕ್ಸ್ ಮಾಡ್ಕೊಬಿಟ್ಟು ಸುಮ್ಮನೆ ಮಿಷಿನ್ನ ರನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಬಾಲ್ ಚೈನ್ ಮೇಲೆ ಸ್ಟಿಚ್ಚು ಬರುತ್ತೆ. ಓಕೆನಾ? ಇದು 2 ನಂಬರ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಈ ಆ್ಯರೋ ಮಾರ್ಕು 2 ನಂಬರ್ ಕರೆಕ್ಟಾಗಿರಬೇಕು. 2 ನಂಬರ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಯಾವ ಥರ ಬಾಲ್ ಚೈನ್ ಮೇಲೆ ಸ್ಟಿಚ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತು ಇದೇ ನೋಡಿ, ಇದು ಟೆನ್ಷನ್ನು. ಅದು ಏನಾದರೂ ಬಾಲ್ ಚೈನ್ ಮೇಲೆ ಅದು ಸ್ಟಿಚ್ಚು ಲೂಸ್ ಬರ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವೇನು ಮಾಡಿ ಅಂದರೆ, ಸ್ಟಿಚ್ಚು ಲೂಸ್ ಇದ್ರೇ ಅದು ಶೇಪು ನೀಟಾಗಿ ಬರಲ್ಲ. ಸ್ಟಿಚ್ಚು ಅದ್ರ ಮೇಲೆ ಸ್ಟಿಫಾಗಿ ಬೀಳ್ತು ಅಂತಂದರೆ ಶೇಪು ನೀಟಾಗಿ ಬರುತ್ತೆ. ಇದೆಯಲ್ಲ, ಈ ಟೆನ್ಷನ್ನ ಟೈಟ್ ಮಾಡ್ಕೊಳ್ಳಿ ಸ್ವಲ್ಪ. ಯಾಕಂದರೆ ಇದು ಲೂಸ್ ಆಗಿದ್ದರೆ ಅದು ಮೇಲ್ಗಡೆ ಲೂಸ್ ಬರ್ತಾ ಇರುತ್ತೆ. ಯಾಕಂದರೆ ಇದು ಒಂದೊಂದಕ್ಕೂ ಒಂದೊಂದು ಥರ ಸ್ಟಿಚ್ಚು ತೊಗೊಳುತ್ತೆ. ಇದು ಟೆನ್ಷನ್ನು ಸಿಲ್ಕ್ ಥ್ರೆಡ್ಗೆ ಒಂಥರ, ಜರಿ ಥ್ರೆಡ್ಗೆ ಒಂಥರ. ಮತ್ತು ನಾವು 2 ನಂಬರ್ ಫಿಕ್ಸ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಲೂಸ್ ಆದರೆ ಟೈಟ್ ಮಾಡ್ಕೊಳ್ಳಿ, ಟೈಟ್ ಆದರೆ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಈ ಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಂಬ್ರಾಯ್ಡ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ನಮ್ಗೆ ಹಾಕಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಯಾರ್ಯಾರಿಗೆ ಬಾಲ್ ಚೈನ್ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಮತ್ತು ಬಾರ್ಡ್ರ್ ಲೈನ್ಗೆ ಯಾವ ಥರ ಬಾಲ್ ಚೈನ್ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ. ಇವಾಗ ನಾನು ಬಾಲ್ ಚೈನ್ನ ತೊಗೊಂಡಿದ್ದೀನಿ. ನಾನು ಮೀಡಿಯಮ್ ಸೈಜ್ ಬಾಲ್ ಚೈನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಇದಕ್ಕಿಂತ ಒಂದು ನೂಲು ಸೈಜಾಗಿರೋ ಬಾಲ್ ಚೈನ್ನ ತೊಗೊಳ್ಳಿ. ಯಾಕಂದರೆ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಅಲ್ಲಿ ಶಾಪಲ್ಲಿ ಸಿಕ್ಕಿಲ್ಲ, ಇದೇ ಸಿಕ್ಕಿದ್ದು, ಅದಕ್ಕೆ ಇದನ್ನೇ ತೊಗೊಬಂದೆ. ಓಕೆನಾ? ನೋಡಿ, ಇವಾಗ ನಾನು ಕೂರಿಸ್ಕೊಂಡಿದ್ದೀನಿ, 2 ನಂಬರ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ, ನಾವು ಯಾವ ಪಾಯಿಂಟಿಂದ ಶುರು ಮಾಡ್ತಾಯಿದ್ದೀವೋ ಆ ಪಾಯಿಂಟ್ಗೆ ನೀಡಲ್ನ ಫಸ್ಟು ಕೂರಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಫಸ್ಟ್ನೇ ಪಾಯಿಂಟ್ಗೆ ಫಸ್ಟು ನೀಡಲ್ನ ಕೂರಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ಅದು ಎಲ್ಲಿಗೆ ಅದು ಆ ಸೈಡ್ಗೆ ಹೋಗ್ತು ಪರವಾಗಿಲ್ಲ, ಇದು ಇವಾಗ ಈ ಸೈಡ್ ಬರುತ್ತೆ. ಈ ಸೈಡ್ ಬಂದಾಗ ಈ ಬಾಲ್ ಚೈನ್ನ ನೀಟಾಗಿ ಈ ಥರ ಕೂರಿಸ್ಕೊಂಡು ಅಲ್ಲಿ ಫಸ್ಟು ಲಾಕ್ ಮಾಡ್ಕೊಳ್ಳಿ. ಒಂದು ಬಾಲ್ ಚೈನ್ನ ಫಸ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಟೆನ್ಷನ್ ಸ್ವಲ್ಪ ಕೆಳಗಡೆ ಇಳಿಸ್ಕೊಳ್ಳಿ. ಟೆನ್ಷನ್ ಕೆಳಗಡೆ ಇಳಿಸ್ಕೊಳ್ಳಿಲ್ಲ ಅಂದರೆ ಅದು ನೀಟಾಗಿ ಬರಲ್ಲ. ನೋಡಿ, ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೋಡಿ ಎಷ್ಟು ನಿಧಾನಕ್ಕೆ ನಾನು ರನ್ ಮಾಡ್ತಾಯಿದ್ದೀನಿ ಅಂತ. ಲಾಕ್ ಮಾಡಿಕೊಂಡು ಅದನ್ನು ಆ ಪಾಯಿಂಟ್ ಎಲ್ಲಿದೆಯೋ ಅದೇನು ಬಾಲ್ ಮೇಲೆ ಏನು ಕೂತ್ಕೊಳ್ಳಲ್ಲ, ಅದು ಚೈನ್ ಇದೆಯಲ್ಲ ಬಾಲ್ ಚೈನು, ಅದ್ರ ಮೇಲೆ ಕೂತ್ಕೊಳ್ಳಲ್ಲ, ಅದು ಗ್ಯಾಪ್ ಒಳಗಡೆ ಕೂತ್ಕೊಳ್ಳುತ್ತೆ. ಅದು ಥ್ರೆಡ್ಡು ಬಾಲ್ ಚೈನ್ ಮೇಲ್ಗಡೆ ಏನು ಕೂತ್ಕೊಳ್ಳೋದೇ ಇಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಂಬರ್ 2 ಸಾಕು ಇದಕ್ಕೆ. ಬಾಲ್ ಚೈನ್ಗೆ ಯಾರೂ ಹೇಳ್ಕೊಡಲ್ಲ, ನಂಬರ್ 2ಗೆ ಫಿಕ್ಸ್ ಮಾಡಿಕೊಂಡ್ರೆ ಬಾಲ್ ಚೈನ್ ಮೇಲೆ ಈಸಿಯಾಗಿ ಬರುತ್ತೆ ಥ್ರೆಡ್ಡು ಅಂತ. ನಾನು ಎಲ್ಲದಕ್ಕೂ ಫಿಕ್ಸ್ ಮಾಡಿ 3 ಫಿಕ್ಸ್ ಮಾಡಿದ್ದೆ ಒಂದು ಸರಿ, 0 ಇಂದ 1 ಫಿಕ್ಸ್ ಮಾಡಿದ್ದೆ, ಮತ್ತು 0 ಇಂದ 4ಗೆ, 0 ಇಂದ 2ಗೆ ಆಮೇಲೆ ತಿಳ್ಕೊಂಡೆ. 0 ಇಂದ 2 ಫಿಕ್ಸ್ ಮಾಡಿಕೊಂಡ್ರೆ ಬಾಲ್ ಚೈನ್ಗೆ ಈಸಿಯಾಗಿ ಬರುತ್ತೆ ಅಂತ ನನಗನ್ನಿಸ್ತು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ, ಇದನ್ನೇನು ಯಾರೂ ಹೇಳ್ಕೊಟ್ಟಿಲ್ಲ. ನೋಡಿ, ಇವಾಗ ನನ್ನದು ಸೂಜಿ ಇವಾಗ ಥ್ರೆಡ್ಡಲ್ಲಿ ಬೀಳ್ತಾ ಇದೆ ಅಂತಂದರೆ ಒಂದು 4 ಬಾಲ್ ಚೈನ್ ಹಿಂದೆ ಇರಲಿ ನಿಮ್ಮ ಬೆರಳು. ತುಂಬ ದೂರ ಏನಾದರೂ ನಿಮ್ಮ ಬೆರಳನ್ನು ಇಟ್ಕೊಬಿಟ್ರಿ ಅಂದರೆ ಬಾಲ್ ಚೈನು ಓರೆ ಆಗಿಬಿಡುತ್ತೆ, ಸ್ಟ್ರೈಟ್ ಲೈನ್ ಸ್ಟಿಚ್ಚು ನಿಮಗೆ ಸಿಗೋದಿಲ್ಲ. ನಾನು ಎಷ್ಟೊಂದು ಸರಿ ಅದೇ ಥರನೇ ಇಟ್ಕೊಂಡು ಈ ಥರ ಹತ್ರದಲ್ಲಿ ಫಾಸ್ಟಾಗಿ ಬರಬೇಕಾದ್ರೆ ನೀಡಲ್ಲಿ ಬಂದು ಮೊನ್ನೆ ಬೆಳ್ಳೊಳಗಡೆ ಹೊರ್ಟೋಗ್ಬಿಡ್ತು. ತುಂಬ ಎಳೆದು ನೀಡನ್ನು ಸರಿಪಡಿಸ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಕಾಮನ್ನು. ಅದು ಸ್ವಲ್ಪ ನೈಟೆಲ್ಲ ನಿದ್ದೆಗೆಟ್ಟು ಅವ್ರ ಕಸ್ಟಮರ್ಗೆ ಬಟ್ಟೆ ರೆಡಿ ಮಾಡಬೇಕಾದ್ರೆ ನಿದ್ದೆಗಣ್ಣಲ್ಲಿ ನೀಡಲ್ಲಿ ಹಾಕ್ಕೊಬಿಟ್ಟಿದೆ. ಪರವಾಗಿಲ್ಲ, ಅದೆಲ್ಲ ಕಾಮನ್ ಪ್ರಾಬ್ಲಮ್ಸ್, ಏನು ಮಾಡೋಕ್ಕಾಗಲ್ಲ, ಟೈಲರ್ ಅಂದಮೇಲೆ ಅದೆಲ್ಲ ಅನುಭವಿಸ್ಲೇಬೇಕು. ನೋಡಿ, ಇವಾಗ ಇನ್ನೇನಾದರೂ ರಫ್ ಹೊಡಿಬೇಕಂದ್ರೆ ಬ್ಯಾಕ್ ಸೈಡ್ ಹಿಂಗೆ ಹೋದರೆ ರಫ್ ಹೊಡಿಬೋದು, ಫ್ರಂಟ್ ಬರಬೇಕಂದ್ರೆ ಫ್ರಂಟ್ಗೆ ಈ ಥರ ಬರೋದು. ಓಕೆನಾ?
ನೋಡಿ ಸ್ಟ್ರೈಟ್ ಲೈನ್ ಎಷ್ಟು ನೀಟಾಗಿ ಹಾಕ್ತೀನಿ ನಾನು ಅಂತ. ಎಲ್ಲೂ ಸ್ಟಿಚ್ ಲೂಸ್ ಇಲ್ಲ ಮತ್ತು ಅಳ್ಳಾಡ್ತಾ ಇಲ್ಲ, ಇದು ಬಾಲ್ ಚೈನ್ ಅಳ್ಳಾಡ್ತಾ ಇಲ್ಲ, ನೀಟಾಗಿ ಕೂತಿದೆ. ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಬಾಲ್ ಚೈನ. ಇವಾಗ ನಾನು ಹೇಳ್ತಾ ಇರ್ತೀನಿ, ಯಾವಾಗಲೂ ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಿ ಏನಂತ, ಫಸ್ಟು ಏನು ನಿಮ್ಮದು ಡಿಸೈನ್ ವರ್ಕ್ ಕೊಟ್ಟಿದ್ದಾರೋ ಆ ವರ್ಕಿಗೆ ಫಸ್ಟು ಏನು ಮಾಡಿ, ಫಸ್ಟು ವರ್ಕ್ ಮಾಡ್ಕೊಬಿಡಿ, ಆಮೇಲೆ ಬಾಲ್ ಚೈನ್ ಹಾಕಿ ಅಂತ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತೀನಿ. ಫಸ್ಟು ಬಾಲ್ ಚೈನ್ ಹಾಕ್ಬಿಟ್ಟು ಆಮೇಲೆ ವರ್ಕ್ ಹಾಕೋಕೆ ಹೋಗ್ತೀನಿ. ಅದು ಸೂಜಿ ಹೋಗಿ ಯಾವ ಥರ ಕೂತ್ಕೊಳ್ಳುತ್ತೆ ಅಂತ ತೋರಿಸ್ತೀನಿ. ಇದು ತುಂಬಾ ಕಷ್ಟ, ಬಟ್ ಏನು ಮಾಡೋಕ್ಕಾಗಲ್ಲ, ನಿಮ್ಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಅಂತ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಬಾಲ್ ಚೈನ್ ಎಲ್ಲ ವೇಸ್ಟ್ ಆಗುತ್ತೆ, ಕಸ್ಟಮರ್ಗೆ ಹಾಕೋಕ್ಕೆ ಅಂತ ತೊಗೊಂಬಂದಿರೋದು ಬಾಲ್ ಚೈನು. ಬಟ್ ಏನು ಮಾಡೋಕ್ಕಾಗಲ್ಲ, ಕಲಿಯೋರು ಕಲೀಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇರೋದು. ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೋತೀನಿ. ನಾನು ಇದು ವೀಡಿಯೋ ಏನು ಫಾಸ್ಟ್ ಮಾಡ್ತಿಲ್ಲ, ನಾನು ಇದೇ ಥರನೇ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಟೈಟ್ ಬೇಕು ಅಂದರೆ ಬೇಕಾದ್ರೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮಾಡ್ಕೋತೀನಿ ಅನ್ನೋರು ಮಾಡ್ಕೊಳ್ಳಿ, ಅದು ನಿಮ್ಮ ಮಿಷಿನಲ್ಲಿ ಯಾವ ಥರ ಸೆಟ್ಟಿಂಗ್ ಮಾಡ್ಕೊಂಡಿದ್ರೋ ಆ ಥರ ಡಿಪೆಂಡ್ ಆಗುತ್ತೆ. ನಾನು ಒಂದು ನಂಬರ್ ಮಾತ್ರ ಟೈಟ್ ಮಾಡ್ತೀನಿ, ಯಾಕಂದರೆ ನನಗೆ ಸ್ವಲ್ಪ ಲೂಸ್ ಅನಿಸ್ತು. ಇವಾಗ ಥ್ರೆಡ್ಡಲ್ಲಿ ಫಿಲ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ, 3 ನಂಬರ್ಗೆ ಫಿಕ್ಸ್ ಮಾಡ್ತೀನಿ. ನನಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅದು ಬಾಲ್ ಚೈನ್ ಹತ್ರ ಹೋಗಿ ಬೀಳೋದಿಲ್ಲ, ಏನೋ ಸೂಜಿ ಅಪ್ಪಿತಪ್ಪಿ ಬಿದ್ದುಬಿಡ್ತು ಅಂದರೆ ಅದೇನು ಮಾಡೋಕ್ಕಾಗಲ್ಲ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೂ ವ್ಯತ್ಯಾಸ ಏನಿರುತ್ತೆ ಅಂತ. ಫಸ್ಟು ಬಾಲ್ ಚೈನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ, ಇದು ನಾರ್ಮಲ್ ಮಾಮೂಲಿ ಫಿಲ್ಲಿಂಗ್ ಸ್ಟಿಚ್ ಇರುತ್ತಲ್ವ ಸೆಂಟ್ರಲ್ಲಿ, ಇದು ಮಾಮೂಲಿ ಬಾರ್ಡ್ರಲ್ಲಿ ಏನು ಫಿಲ್ಲಿಂಗ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಫಿಲ್ಲಿಂಗ್ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಆದ್ದರಿಂದ ಅದು ನೀಟಾಗಿ ಬರ್ತಾಯಿದೆ. ಬಟ್ ಪ್ರಾಬ್ಲಮ್ಸ್ ಏನಾದರೂ ಆದರೆ ನಿಮಗೆ ಡೌಟ್ ಕ್ಲಾರಿಫೈ ಆಗುತ್ತೆ, ಅದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತ. ನೋಡಿ ನಾನು ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಅಂತ. ನೋಡಿ ಅದು ಬಾಲ್ ಚೈನ್ ಜಗ್ತಾ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ಬಾಲ್ ಚೈನಿಗೆ ಜಗ್ತಾ ಇದೆ, ಸೂಜಿ ಬಾಲ್ ಚೈನ್ಗೆ ತಾಕ್ತಂಗಿಲ್ಲ, ಅದು ಶೇಪಲ್ಲಿ ಹೋಗುತ್ತೆ. ಬಾಲ್ ಚೈನ್ ತಾಕ್ತಾ ಇದೆ ನೋಡಿ, ಅಲ್ಲಿ ಬಾಲ್ ಚೈನ್ಗೆ ತಾಕ್ತಾ ಇದೆ ಅದು ಸೂಜಿ, ನೋಡಿ ಅಲ್ಲಿ ಎಕ್ಸ್ಟೆಂಡ್ ಆಗ್ತಾ ಇದೆ ಅದು ಡಿಸೈನು. ಈ ಥರ ಮಾಡೋದ್ರಿಂದ ಸ್ವಲ್ಪ ಕಷ್ಟ, ಅಂದರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬರೋಲ್ಲ ಅಂತ. ಇದಕ್ಕೂ ವ್ಯತ್ಯಾಸ ಏನಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಅಲ್ಲಿ ಜಗ್ತಾ ಇದೆ ಅದು ಬಾಲ್ ಚೈನು. ಫಸ್ಟೇ ಥ್ರೆಡ್ ಫಿಲ್ ಮಾಡ್ಕೊಬಿಟ್ಟು, ಯಾವುದೇ ಥರ ಡಿಸೈನ್ ಇದ್ದಾಗ ಥ್ರೆಡ್ ಫಿಲ್ ಮಾಡ್ಕೊಬಿಟ್ಟು ನೆಕ್ಸ್ಟು ನಾವು ಬಾಲ್ ಚೈನ ಆ್ಯಡ್ ಮಾಡಿಕೊಂಡ್ರೆ ಆವಾಗ ಒಂದು ಫಿನಿಶಿಂಗ್ ಅಂತ ಬರುತ್ತೆ. ಅದಕ್ಕೋಸ್ಕರ ನಾವು ಬಾಲ್ ಚೈನ ಫಸ್ಟೇ ಸ್ಟಿಚ್ ಮಾಡ್ಕೊಳ್ಳಲ್ಲ. ನೋಡಿ ಅಲ್ಲಿ ಅದು ಸ್ವಲ್ಪ ಕ್ರಾಸ್ ಆಗ್ತಾಯಿದೆ, ಸ್ಟಿಚ್ ಬೀಳ್ತಾ ಇರೋದ್ರಿಂದ ಕ್ರಾಸ್ ಆಗ್ತಾಯಿದೆ. ಇದೇನು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಏನು ತೊಂದರೆ ಆಗಲ್ಲ. ಕರ್ವ್ ಶೇಪ್ ಹತ್ರ ಎಲ್ಲ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಶೇಪ್ ಔಟ್ ಆಗಿಬಿಡುತ್ತೆ. ನೋಡಿ ಥ್ರೆಡ್ ಫಿಲ್ ಮಾಡಿದ್ರೆ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಇದು ನೀಟಾಗಿ ಬಂತು. ಬಟ್ ಎಕ್ಸ್ಪೀರಿಯೆನ್ಸ್ ಇಲ್ಲದಿರೋರಿಗೆ ನೀರಲ್ಲಿ ಹೋಗಿ ಕೂತ್ಕೊಬಿಡುತ್ತೆ ಬಾಲ್ ಚೈನ್ ಮೇಲೆ. ಆದಷ್ಟು ಆ ಮೆಥಡ್ನ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪಕ್ಕದಲ್ಲಿ ನಾನು ಬಾಲ್ ಚೈನ್ ಹಾಕ್ತೀನಿ. ಯಾವುದನ್ನು ಈಸಿಯಾಗಿ ಬೇಗ ಫಾಸ್ಟಾಗಿ ಕೆಲಸ ಮಾಡ್ಬೋದು ಏನಪ್ಪ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಇವಾಗ ಪಕ್ಕದಲ್ಲೇ ನಿಮಿಷ ನೋಡಿ, ಇದು ನಾನು ಪಕ್ಕದಲ್ಲಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂತ. ಅದು 3ಗೆ ಇಟ್ಕೊಂಡಿದ್ದೆಲ್ಲ 3ಲೇ ಲರ್ನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಹೊರಗಡೆ ಥರ ಸ್ಟಿಚ್ ಕಾಣಿಸ್ತಿದೆ. ಇದು ಈ ಥರ ಬರುತ್ತೆ. ನೀಡಲ್ಲೂ ಅದ್ರ ಮೇಲೆ ಬಿದ್ದಿಲ್ಲ ಅಂದರೆ ಏನು ಪರವಾಗಿಲ್ಲ, ತೊಂದರೆ ಇಲ್ಲ. ನೀವೆರಡನ್ನೂ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಯಾವುದು ಸೆಟ್ ಆಗುತ್ತೋ ಅದನ್ನು ಮಾಡಿ.
ನನಗಂತೂ ಸೆಟ್ ಹಾಕೋದಂದರೆ ಇದೊಂದು ಈ ಮೆಥಡು. ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಫಸ್ಟ್ ಸ್ಟಿಚ್ ಮಾಡ್ಕೊಬಿಡ್ತೀನಿ. ನೋಡಿ ಎಷ್ಟು ಫಾಸ್ಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ಇದನ್ನಂತ. ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಹಾಕ್ಕೊಡ್ತೀನಿ ಇವಾಗ. ನಾನು ಇದನ್ನು ಹಾಕೋದು ಬೇಗ ಟೈಮಿಂಗ್ ಸೇವ್ ಆಗುತ್ತೆ, ಬೇಗ ಹಾಕ್ಬೋದು ಈ ಥರ ಹಾಕಿದ್ರೆ. ನೋಡಿ ಇದಾಯಿತು. ಇವಾಗ ಇದ್ರ ಪಕ್ಕ ಬಾಲ್ ಚೈನ್ ಎಷ್ಟು ಬೇಗ ಹಾಕ್ತೀನಿ ಅಂತ ನೋಡಿ. ಟೈಮಿಂಗ್ ಸೇವ್ ಆಗುತ್ತೆ ಮತ್ತು ಕರ್ವ್ ಶೇಪ್ಸ್ ಹತ್ರ ಎಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದನ್ನ ಟೂಗೆ ಇಟ್ಕೋಬೇಕು, ಫಿನಿಶಿಂಗ್ ಬರಲ್ಲ. ನೋಡಿ ಎಷ್ಟು ಹತ್ರದಲ್ಲೇ ನಾನು ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ. ಅದು ಎಲ್ಲಿಗೆ ಫಿನಿಶಿಂಗ್ ಆಗಿದೆಯೋ ಅಲ್ಲಿಗೆ ನಾನು ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಅದೆಲ್ಲಿದೆಯೋ ಅಲ್ಲಿಗೆ ನೀಟಾಗಿ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಆವಾಗ ಅದು ಸ್ಪೇಸ್ ಕಾಣಲ್ಲ, ನೀಟಾಗಿ ಬರುತ್ತೆ. ಮತ್ತು ಇದಾದರೂ ಪ್ಲೇನ್ ಆಗಿದೆ, ಏನೋ ಜರಿತ್ರೆ ಇದು ಪ್ಲೇನ್ ಇದೆ, ಮಧ್ಯ ಎಲ್ಲೂ ಇದಿಲ್ಲ, ಏನೋ ಹಿಂಗೆ ಇಲ್ಲಿ ಕೊಡ್ತಾರಲ್ಲ ಫಿಲ್ಲಿಂಗು, ಮಧ್ಯೆ ಫಿಲ್ಲಿಂಗ್ ಕೊಡ್ತಾರಲ್ಲ, ಆ ಫಿಲ್ಲಿಂಗ್ ಇಲ್ಲ. ಅದರಿಂದ ಸ್ವಲ್ಪ ಏನೂ ಕಷ್ಟ ಆಗಿಲ್ಲ ನಿಮ್ಗೆ ಇದರಲ್ಲಿ. ಆ ಥರ ಫಿಲ್ಲಿಂಗ್ ಇದ್ಬಿಟ್ರಂತೂ ಅದು ಎಲ್ಲೋಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಅದಂತೂ ಸಿಕ್ಕಾಪಟ್ಟೆ ಕಷ್ಟ. ತೋರಿಸ್ತೀನಿ, ಅದು ತುಂಬಾ ಕಷ್ಟ ಆಗಿಬಿಡುತ್ತೆ. ಅದು ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ, ಯಾಕಂದರೆ ಮಧ್ಯದಲ್ಲೇ ಕೂರಿಸ್ಬೇಕಾಗಿರುತ್ತೆ. ಮತ್ತು ಅದನ್ನ ಟರ್ನಿಂಗ್ ಮಾಡ್ಕೋಬೇಕಾಗುತ್ತೆ, ಏನು ಸೂಜಿನ ಒಂದು ಸೈಡಿಂದ ಮತ್ತೊಂದು ಸೈಡ್ಗೆ. ಅದು ಯಾವ ಸೈಡಲ್ಲಿ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ನೋಡಿ ಎಷ್ಟು ನೀಟಾಗಿ ಫಿಲ್ ಮಾಡ್ತಾಯಿದ್ದೀನಿ ಅಂತ. ಇಷ್ಟು ನೀಟಾಗಿ ನೀವು ಕೂಡ ಫಿಲ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ಗ್ರೂಪಲ್ಲಿ ಅಪ್ಲೋಡ್ ಮಾಡಬೇಕು, ನೋಡಿಬಿಟ್ಟು ವೀಡಿಯೋಸ್ನ. ಇದು ತುಂಬ ನೋಡಿ, ಇದಕ್ಕೂ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಇದು ಸ್ವಲ್ಪ ಲೆಂತ್ ಅಗಲ ಆಯಿತು, ಇದು ಲೆಂತ್ ಚಿಕ್ಕ ಆಯಿತು. ಯಾಕೆಂದರೆ ಅದು ನೀಟಾಗಿ ಒಂದೇ ಸಮ ಕೂರಿಸ್ಕೊ ಬಂದಿದ್ದೀವಿ ಅದ್ರ ಪಕ್ಕ, ಅದಕ್ಕೆ ಅದು ನೀಟಾಗಿದೆ. ಇದು ಅಷ್ಟೊಂದು ಏನು ಸುಮಾರಾಗಿದೆ ನನ್ನ ಅನಿಸಿಕೆ ಪ್ರಕಾರ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಈ ಥರ ಮಾಡಿದ್ರೆ ಸ್ವಲ್ಪ ಬೇಸಿಕ್ ಅವ್ರಿಗೆ ಕಷ್ಟ ಆಗುತ್ತೆ. ಈ ಥರ ಮಾಡಿ ತುಂಬ ಈಸಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದಕ್ಕೊಂದು ಬಾರ್ಡರ್ ಲೈನ್ ಥರ ಡ್ರಾ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದು ಒಂದು ಡಿಸೈನ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಜಸ್ಟ್ ಏನೋ ಒಂದು ಡ್ರಾ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಫಸ್ಟು ನಾನು ಇಲ್ಲಿ ಬಾಲ್ ಚೈನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟೇ ನಾನು ಬಾಲ್ ಚೈನ್ ಕೊಡಲ್ಲ, ಯಾಕಂದರೆ ಫಸ್ಟೇ ಬಾಲ್ ಚೈನ್ ಕೊಟ್ಟರೆ ಅದನ್ನು ನೀಟಾಗಿ ಫಿನಿಶಿಂಗ್ ಕೊಡೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ, ಲೀಫ್ನ ಫಿಲ್ ಮಾಡ್ಕೊತೀನಿ. ಲೆಗ್ ಮೂಮೆಂಟ್ ತೋರಿಸಿ ಅಂತ ಫೋರ್ಸ್ ಮಾಡ್ತಾಯಿದ್ದೀರ ತುಂಬ ಜನ. ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೆಲ್ಫಾಗಿ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಡಿ ಇದನ್ನು ನೋಡ್ಕೊಳ್ಳಿ, ಇದನ್ನು ಯಾವ ಥರ ಮೂವ್ ಆಗ್ತಾಯಿದೆ ಅಂತ ನೋಡಿ. ನಾನು ತೋರಿಸ್ತಿದ್ದೀನಿ ಇಲ್ಲಿ ಯಾವ ಥರ ಮೂವ್ ಆಗ್ತಾಯಿದೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾರನ್ನಂತೂ ಸ್ವಲ್ಪ ಸಪೋರ್ಟಿವ್ ತೊಗೊಂಡು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ ಇದನ್ನು ನೋಡಿ. ಫಸ್ಟು ಇವಾಗ ಇಲ್ಲಿ ಲೀಫ್ ನಾನು ಫಿಲ್ ಮಾಡಬೇಕು.
ಇಲ್ಲಿ ನಾನು ಜರಿ ಥ್ರೆಡಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ದಾರೆಲ್ಲ ಚೇಂಜಸ್ ಮಾಡಿಕೊಂಡು ಸ್ವಲ್ಪ ಆರ್ಡರ್ಸ್ ಬೇರೆ ಜಾಸ್ತಿ ಇದೆ, ಅದರಿಂದ ದಾರೆಲ್ಲ ಚೇಂಜ್ ಮಾಡೋಕ್ಕಾಗ್ತಾಯಿಲ್ಲ. ಚೆನ್ನಾಗಿ ಶೂಟಿಂಗ್ ಲೈಟು ಆಫ್ ಆಗೋಯಿತು, ಅದಕ್ಕೆ ಸ್ವಲ್ಪ ರೆಡಿ ಮಾಡೋದು ತಡ ಆಯಿತು. ನಾನು 0ಇಂದ 3ಗೆ, 3ಇಂದ 0ಗೆ, ಮಧ್ಯಕ್ಕೆ 3ಗೆ ಬರ್ತೀನಿ, ಮತ್ತು 3ಇಂದ 0ಗೆ ಹೋಗ್ತೀನಿ. ಇದು ನನ್ನ ಎಕ್ಸ್ಪೀರಿಯೆನ್ಸ್ ಆಗದೆ ಅದು ಬರೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇದ್ರೇ ಮಾಡೋಕ್ಕಾಗೋದು, ಅದು ಕಂಟ್ರೋಲಿಂಗ್ ಸುಮ್ಮನೆ ಬರೋಲ್ಲ. ನೋಡಿ ಲೀಫ್ ಡಿಸೈನ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಸುಮ್ಮನೆ ಸಿಂಪಲಾಗಿ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಒಂದು ಡಿಸೈನ್ ಅಂತ ಕಸ್ಟಮರ್ಗೆ ಹಾಕ್ಕೊಟ್ರೆ ಒಂದು 300 ರುಪೀಸ್ ಆದರೂ ಸಂಪಾದನೆ ಮಾಡ್ಬೋದಲ್ವ ಸಿಂಪಲಾಗಿ ಅಂತ ಹಾಕಿದ್ರೆ. ಇದನ್ನು ಮಾತ್ರ ನಾನು ಕ್ಲಾಸ್ನ ಮಾತ್ರ ಯಾಕೆ ಲೈವಲ್ಲೇ ತೋರಿಸ್ತೀನಿ ಅಂತಂದರೆ, ನಮಗೇನಾದರೂ ಮಿಸ್ಟೇಕ್ ಆದಾಗ ಅದನ್ನು ನೀವು ತಿದ್ಕೋತೀರ ಅನ್ನೋ ಒಂದು ಇದ್ರ ಮೇಲೆ. ಯಾಕಂದರೆ ನಾವೇನಾದರೂ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಅದನ್ನು ಚೇಂಜಸ್ ಮಾಡಿದಾಗ ನಿಮಗೂ ಆ ಥರ ಪ್ರಾಬ್ಲಮ್ಸ್ ಬಂದಿರುತ್ತೆ. ಆವಾಗ ನೀವು ಅದನ್ನು ಫೇಸ್ ಮಾಡಬೇಕಾಗುತ್ತಲ್ವ, ಆವಾಗ ನಾವು ಆ ಪ್ರಾಬ್ಲಮ್ಸ್ನ ಯಾವ ಥರ ಫೇಸ್ ಮಾಡ್ತೀವಿ ಅಂತ ನೀವು ಕಲ್ತ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಲೈವಲ್ಲೇ ಈ ವಿಡಿಯೋಸ್ನ ಲೈವಲ್ಲೇ ಮಾಡೋಕ್ಕಾದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಲೆಂತ್ ಆದರೆ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ, ಯಾಕಂತಂದರೆ ಇದನ್ನು ಫಾಸ್ಟ್ ಮಾಡೋಕ್ಕಾಗಲ್ಲ, ಬೇಸಿಕ್ ವರ್ಕ್ ಕಲಿತಾ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ನೋಡಿ, ಇದು ಲೀಫ್ ಡಿಸೈನು ಕಂಪ್ಲೀಟ್ ಆಯಿತು. ಇವಾಗ ಬಾಲ್ ಚೈನ್ನ ಹಾಕ್ತೀನಿ. ಫಿನಿಶಿಂಗ್ ಎಷ್ಟು ನೀಟಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಈ ಥರನೇ ಯಾವತ್ತೇ ಆಗಲಿ ಟ್ರಿಕ್ಸ್ನೆಲ್ಲ ಫಾಲೋ ಮಾಡಿ, ಯಾಕಂದರೆ ಫಸ್ಟೇ ಬಾಲ್ ಚೈನ್ ಹಾಕ್ಬಿಡ್ಬಾರ್ದು. ಫಸ್ಟೇ ಬಾಲ್ ಚೈನ್ ಹಾಕಿದ್ರೆ ಆಮೇಲೆ ಲೀಫ್ ಫಿಲ್ಲಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಫಸ್ಟ್ ಲೀಫ್ನ ಫಿಲ್ ಮಾಡಿಬಿಡಿ, ಆಮೇಲೆ ಬಾಲ್ ಚೈನ್ನ ಆ್ಯಡ್ ಮಾಡಿ. 2 ನಂಬರ್ಗೆ ಫಿಕ್ಸ್ ಮಾಡ್ಕೊಂಡಿಲ್ಲ, 0ದಲ್ಲೇ ಇತ್ತು. ನೋಡಿ, ನಾನು ಒಂದು 4 ಬಾಲ್ ಚೈನ್ ಹಿಂದೆನೇ ಇದ್ದೀನಿ, ಪೂರ್ತಿ ಹಿಂದಕ್ಕೆ ಹೋಗಲೇ ಇಲ್ಲ ನಾನು. ಯಾಕಂತಂದರೆ ಪೂರ್ತಿ ಹಿಂದಕ್ಕೆ ಹೊಂಟೋಗ್ಬಿಟ್ರೆ ಟರ್ನಿಂಗ್ ಪಾಯಿಂಟಲ್ಲೆಲ್ಲ ನೋಡಿ ಎಷ್ಟು ನೀಟಾಗಿ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅಂತ. ಇದು ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಆಗೋದೇ ಇಲ್ಲ. ಎಕ್ಸ್ಪೀರಿಯೆನ್ಸ್ ಬೇಕೇ ಬೇಕು. ಎಕ್ಸ್ಪೀರಿಯೆನ್ಸ್ ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿ. ಗ್ರೀನ್ ಕಲರಲ್ಲೆಲ್ಲ ಲೀಫೆಲ್ಲ ಫಿಲ್ ಮಾಡಿ, ಮಧ್ಯದೆಲ್ಲ ಮಾವಿನಕಾಯಿ ಡಿಸೈನ್ ಎಲ್ಲ ಕೊಟ್ಟಿದ್ದು ತುಂಬ ಚೆನ್ನಾಗಿರೋದು. ಬಟ್ ಬಿಗಿನರ್ಸ್ಗೆ ಅದೆಲ್ಲ ತೋರಿಸ್ಬಿಟ್ರೆ ಅವರು ಟ್ರೈ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಮೇಡಮ್ ಈ ಥರನೇ ಮಾಡಿದ್ದಾರೆ, ನಾವು ಆ ಥರ ಮಾಡಬೇಕಂತ, ಅವಾಗ ಅವ್ರು ಕನ್ಫ್ಯೂಷನ್ ಆಗಿಬಿಡುತ್ತೆ. ಫಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಲಿ ನೀಟಾಗಿ. ಇದು ಸಿಂಪಲಾಗಿದೆ. ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಇದ್ರೊಳಗೆ ತೋರಿಸ್ತೀನಿ ಯಾವ ಥರ ಪ್ರಾಕ್ಟೀಸ್ ಮಾಡೋದು ಅಂತ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇತ್ತು, ಅದನ್ನು ಕಟ್ ಮಾಡಿದೆ.
ಇದಕ್ಕೊಂದು ಏನಾರ ಒಂದು ಸುರುಳಿ ಥರನೋ ಏನಾರ ಒಂದು ಸುಮ್ಮನೆ ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ನೋಡಿ ಯಾವ ಥರ ಬರ್ತಾಯಿದ್ದೀನಿ ಅಂತ, ಆ ಥರನೇ ಇತ್ತಂದ್ರೆ ಸುಮ್ಮನೆ ಒಂದು ಡಿಸೈನ್ ಅಷ್ಟೇ. ನೋಡಿ ನಾನು ಇದು ಡಿಸೈನ್ ಕವರ್ ಮಾಡಿದ್ಮೇಲೆ ಝೀರೋಗೆ ಬಂದುಬಿಡ್ತೀನಿ. ಫಸ್ಟ್ ಇವಾಗ ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಡ್ರಾ ಮಾಡ್ಕೋತೀನಿ, ಹಂಗೆ ಝೀರೋ ಸ್ಟಿಚ್ಚಲ್ಲೇ ಡ್ರಾ ಮಾಡ್ಕೋತೀನಿ. ಆಮೇಲೆ ನಮ್ಗೆ ಎಷ್ಟು ವಿಡ್ತ್ ಬೇಕೋ ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ, ಅಷ್ಟು ವಿಡ್ತ್ಗೆ ನಾನು ಇದನ್ನು ಡ್ರಾ ಮಾಡ್ಕೋತೀನಿ. ಮತ್ತೇನು ಮಾಡ್ತೀನಿ, ಝೀರೋಗೆ ಹೋಗಿ ಸೈಡಲ್ಲೇ ಹೋಗ್ತೀನಿ, ಬಾಲ್ ಚೈನ್ ಮೇಲೆ ಬಿಡಲ್ಲ ನಾನು. ಇಷ್ಟು ನೀಟಾಗಿ ನಿಮ್ಮದು ಬರಬೇಕು, ಡಿಸೈನೆಲ್ಲ ಮ್ಯಾನೇಜ್ ಮಾಡಬೇಕು. ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಫಸ್ಟ್ ಬಾರ್ಡರ್ ಲೈನ್ ಸ್ಟಿಚ್ ಮಾಡ್ಕೋಬಾರ್ದು, ಔಟರ್ ಲೈನ್ ಏನು ಇರುತ್ತೋ ಡಿಸೈನ್ ಅದನ್ನ ಮಾಡಬೇಕು ಅಂತ. ಇದಕ್ಕೋಸ್ಕರನೇ ನೋಡಿ ಇಲ್ಲಿ ಇದು ಜಾಸ್ತಿ ಬಂತು, ಇದು ಕಮ್ಮಿ ಬಂತು, ಅದಕ್ಕಿಂತ ಕಮ್ಮಿ ಇದು ಬಂತು. ಇದನ್ನ ತೋರ್ಸೋಕ್ಕೆ ಅಂತಲೇ ನಾನು ಇವಾಗ ಡ್ರಾ ಮಾಡಿದ್ದು. ಫಸ್ಟೇ ನಾನು ಇದನ್ನು ಡ್ರಾ ಮಾಡ್ಕೊಬಿಟ್ಟು ಆಮೇಲೆ ಔಟರ್ ಲೈನ್ ಇದ್ರ ಪಕ್ಕಕ್ಕೆ ನೀಟಾಗಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಬರೋದು. ಇದೆಲ್ಲ ಡಿಸೈನ್ಸ್ ಎಲ್ಲ ಒಂದೇ ರೀತಿಯಾಗಿ ಬರೋದು. ಇದು ನೋಡ್ಕೊಳ್ಳಿ, ಇದು ಮಾಮೂಲಿ ಮೀಡಿಯಮ್ಗೆ ಬರುತ್ತೆ, ಇವಾಗ ಅತಿ ಸಣ್ಣದಾಗಿ ಬರಲ್ಲ. ನೋಡಿ ಈ ಸೈಡ್ ಯಾವ ಥರನಾದರೂ ಡ್ರಾ ಮಾಡ್ಬೋದು, ಆದರೆ ಈ ಸೈಡ್ ಮಾತ್ರ ಡ್ರಾ ಮಾಡೋಕೆ ಆಗಲ್ಲ, ಯಾಕಂದರೆ ಇಲ್ಲಿ ಬಾಲ್ ಚೈನ್ ಇರುತ್ತೆ, ಬಾಲ್ ಚೈನ್ ಮೇಲೆ ಕೂತ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಔಟರ್ ಲೈನ್ನ ಡ್ರಾ ಮಾಡ್ಕೊಳ್ಳಿ, ಆಮೇಲೆ ನೀಟಾಗೆ ನೆಕ್ ಶೇಪ್ನ ಕೂರಿಸ್ಕೊಳ್ಳಿ ಅಂತ. ಇಲ್ಲೂ ಒಂದೊಂದು ರೌಂಡ್ ಶೇಪ್ಸ್ದು ಬುಟಾಸು ಇಡ್ಬೋದು ಒಂದೊಂದು ಬೇಕಾದರೆ, ಮತ್ತು ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದು ಫ್ಲವರ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ, ಫ್ಲವರಲ್ಲಿ ಯಾವ ಥರ ಟರ್ನಿಂಗ್ ಮಾಡೋದು ಅಂತ, ಯಾಕಂದರೆ ಅದು ಕೂಡ ಒಬ್ಬರಿಗೆ ಡೌಟ್ ಇರ್ತದೆ, ಅದಕ್ಕೆ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಸುಮ್ಮನೆ ನನಗೆ ಯಾವ ಥರ ಬೇಕೋ ಆ ನೇಕಾರ ಒಂದು ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಒಂದು ಫ್ಲವರ್ನ ಡ್ರಾ ಮಾಡಿಕೊಂಡೆ, 4 ಪೆಟಲ್ಸ್ದೇ ಇರಲಿ. ಇವಾಗ ವಿಡಿಯೋ ತುಂಬ ಲೆಂತ್ ಆಗಿಬಿಟ್ರೆ ಪಾಪ ನಿಮಗೂ ಕಲಿಯೋಕ್ಕೆ ಕಷ್ಟ ಆಗಿಬಿಡುತ್ತೆ, ಅದಕ್ಕೆ ನೋಡೋರ್ಗೂ ಕಷ್ಟ ಆಗಿಬಿಡುತ್ತೆ. ನೋಡಿ ಇವಾಗ ನಾನು ಇದನ್ನ 2 ಕೂರಿಸ್ಕೊಬಿಡ್ತೀನಿ, ಫಸ್ಟ್ ಫಿಕ್ಸ್ ಮಾಡ್ಕೊಬಿಡ್ತೀನಿ, 2 ನಂಬರ್ಗೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಅದನ್ನು ಯಾವ ಥರ ಕೂರಿಸ್ತೀನಿ ಅಂತ ನೋಡ್ಕೊಳ್ಳಿ. ನೋಡಿ ಇದು ಈ ಥರ ಪೂರ್ತಿ ಬೆಂಡಾಗಿ ಲೀಫ್ ಶೇಪ್ ಬರಲ್ಲ. ಆ ಲೀಫ್ ಶೇಪ್ ಬರಬೇಕು ಅಂತಂದರೆ ನೀವೇನು ಮಾಡಬೇಕಂದ್ರೆ ಕಟ್ ಕೊಟ್ಬಿಡಿ, ಇದನ್ನ ಈ ಥರ ಶಾರ್ಪ್ನೆಸ್ ಬರಬೇಕು ಅಂದಾಗ ಕಟ್ಸ್ಕೊಡಿ, ಶಾರ್ಪ್ ಬರಬೇಕು ಅಂದಾಗ. ಇಲ್ಲಾಂದರೆ ಶಾರ್ಪ್ ಬರಲ್ಲ, ರೌಂಡ್ ಬಂದುಬಿಡುತ್ತೆ. ಗಮ್ಮಲೆಲ್ಲ ಸ್ಟಿಕ್ ಮಾಡೋಕ್ಕೆ ಹೋಗ್ಬೇಡಿ, ಬ್ಲೌಸೆಲ್ಲ ಹಾಳಾಗ್ಬಿಡುತ್ತೆ. ಬೇಸಿಕ್ ಅವರು ಗಮ್ಮಲ್ಲಿ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ ಹಾಕೋಕ್ಕೆ ಹೋಗ್ತೀರ, ತುಂಬ ಕಷ್ಟ. ಫಸ್ಟು ಒಂದು
ಬಾಲ್ ಚೈನದು ಒಂದು ಫಸ್ಟ್ನೇ ಬಾಲ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಆಮೇಲೆ ಶುರು ಮಾಡಬೇಕು. ನೋಡಿ ಮತ್ತೆ ಇಲ್ಲಿ ಲಾಕ್ ಮಾಡ್ಕೊತೀನಿ. ಫಸ್ಟ್ ಒನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಯಿತು ನನಗೆ, ಯಾಕಂದರೆ ಅದು ಸಿಗ್ತಾನೆ ಇರಲಿಲ್ಲ, ಕೈಗೆ ಜಾರ್ಕೋತಿತ್ತು. ನೋಡಿ ಇವಾಗ ಈ ಸೈಡ್ ಹಾಕ್ತೀನಿ. ಏನು ಮಾತಾಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ನಾವು ಇಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕಾಯ್ತದೆ. ಕಾರ್ನರ್ಸ್ ಇರುತ್ತವೆಲ್ಲ ನಾವು ಸ್ಟಿಚ್ ನೀಟಾಗಿ ಮಾಡಬೇಕು. ತುಂಬ ವೆರೈಟೀಸ್ ಇದೆ, ಜಸ್ಟ್ ಫಿಲ್ ಮಾಡೋದಷ್ಟೇ ಅಲ್ಲ, ಈ ಮಿಷಿನಲ್ಲಿ ಇನ್ನೂ ತುಂಬ ಮಾಡ್ಬೋದು. ಅದನ್ನೆಲ್ಲ ಹೇಳ್ಕೊಡ್ತೀನಿ ನಾನು ನಿಮಗೆ. ನೀಟಾಗಿ ಕಾರ್ನರ್ಸ್ ಹತ್ರನೇ ಕೂರಿಸ್ಬೇಕು. ಅದಕ್ಕೆ ಕಟ್ ಮಾಡಿದ್ದೀನಿ ಅಂತ ಅನಿಸೇಬಾರ್ದು. ನಮಗೆ ಕಟ್ ಮಾಡಿದ್ದೀವಿ ಅಂತ ಅನಿಸಿದಾಗ ಅದು ಫಿನಿಶಿಂಗ್ ಹೋಗ್ಬಿಡುತ್ತೆ. ನಾವು ನೀಟಾಗಿ ಕೂರಿಸ್ಬೇಕು. ಈ ಥರ ಎಲ್ಲ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಇನ್ನೂ ತುಂಬ ಡಿಸೈನ್ಸ್ ಎಲ್ಲ ಇದೆ, ಅದೆಲ್ಲ ಹಾಕಬೇಕು. ಅದೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನೀವು ಅನ್ಕೋತಾ ಇದ್ದೀರಾ ಬರೀ ಜಸ್ಟ್ ದಾರದಲ್ಲಿ ಫಿಲ್ ಮಾಡಿಬಿಟ್ರೆ ಡಿಸೈನ್ ಆಗೋಗುತ್ತೆ ಅಂತ. ಈ ಮಿಷಿನಲ್ಲಿ ಮ್ಯಾಜಿಕ್ಕೇ ಮಾಡ್ಬೋದು. ಆ ಮ್ಯಾಜಿಕ್ ಏನು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಒಂದೊಂದೇ ವಿಡಿಯೋದಲ್ಲಿ. ಕೈಲೂ ಕೂಡ ನೂಲ್ದು ಕಟ್ ಮಾಡ್ಬೋದು, ಬಟ್ ಬೇಡ. ಇದು ಲೆಂತ್ ಕಮ್ಮಿ ಇದೆ ಸ್ವಲ್ಪ ಫ್ಲವರ್ದು, ಅದರಿಂದ ಸ್ವಲ್ಪ ಹಂಗೆ ಟ್ರಿಮ್ಮರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಲೆಂತ್ ಜಾಸ್ತಿ ಇದ್ದಿದ್ರೆ ಎಳ್ದಿದ್ರು ಬಾಲ್ ಚೈನ್ ಬರ್ತಿರ್ಲಿಲ್ಲ. ಇವಾಗ ನಾನು ನಾರ್ಮಲು ಸ್ಟ್ರೈಟ್ ಲೈನ್ ಸ್ಟಿಚ್ ಮಾಡೋದು ಯಾವ ಥರ ಅಂತ ತೋರಿಸ್ದೆ. ಫಸ್ಟೇ ಬಾಲ್ ಚೈನ ಸ್ಟಿಚ್ ಮಾಡಿಕೊಂಡು ಆಮೇಲೆ ಥ್ರೆಡ್ನ ಫಿಲ್ಲಿಂಗ್ ಮಾಡಿಕೊಂಡು ಮಾಡಿದ್ರೆ ಯಾವ ಥರ ಫಿನಿಶಿಂಗ್ ಬರುತ್ತೆ ಅಂತ ಈ ಲೈನ್ ತೋರಿಸಿದ್ದೀನಿ. ಈ ಲೈನು ಫಸ್ಟು ಥ್ರೆಡ್ ಫಿಲ್ಲಿಂಗ್ ಮಾಡಿಕೊಂಡು ನೆಕ್ಸ್ಟು ಬಾರ್ಡ್ರ್ ಲೈನ್ಗೆ ಬಾಲ್ ಚೈನ್ ಕೊಟ್ಟರೆ ಯಾವ ಥರ ಇರುತ್ತೆ ಅಂತ ಈ ಲೈನ್ ತೋರಿಸಿದ್ದೀನಿ. ಈ ಲೈನು ಫಸ್ಟು ಡಿಸೈನ್ ಡ್ರಾ ಮಾಡ್ಕೊಂಡು ನೆಕ್ಸ್ಟು ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಅಟ್ಯಾಚ್ ಮಾಡಬೇಕು. ಫಸ್ಟು ಸ್ಟೋನ್ ಚೈನ್ ಅಟ್ಯಾಚ್ ಮಾಡಿಬಿಟ್ರೆ ಲೀಫೆಲ್ಲ ಬಿಡೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಫಸ್ಟೇ ನೆಕ್ ಲೈನ್ ಡ್ರಾ ಮಾಡಿಬಿಟ್ರೆ ಔಟರ್ ಲೈನ್ಗಳು ಸ್ವಲ್ಪ ವೇರಿಯೇಷನ್ ಬರುತ್ತೆ, ಲೆಂತು ವೇರಿಯೇಷನ್ ಬರುತ್ತೆ. ಆದ್ದರಿಂದ ಎಲ್ಲರಿಗೂ ಏನೋ ಹೇಳ್ತೀನಿ ಅಂತಂದರೆ ಫಸ್ಟು ಡಿಸೈನ್ಸ್ನ ಮಾಡ್ಕೊಬಿಡಿ, ಆಮೇಲೆ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸ್ಟೋನ್ಸ್ ಪ್ರಿಕ್ ಮಾಡಬೇಕಾದ್ರೆ ಆಮೇಲೆ ಪ್ರಿಕ್ ಮಾಡ್ಕೊಳ್ಳಿ. ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ವೇಸ್ಟ್ ಆಗುತ್ತೆ. ಒಂದೊಂದು ಬ್ಲೌಸ್ ಒಂದೊಂದು ಥರ ಮೆಜರ್ಮೆಂಟಲ್ಲಿರುತ್ತೆ. ನೀವು ಫಸ್ಟೇ ಮಾಡಿ ಇಟ್ಕೊಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ಕಸ್ಟಮರ್ದು
ಬ್ಲೌಸಸ್ ಬಂದಮೇಲೆ ಡಿಸೈನ್ಸ್ನ ಹಾಕ್ಕೊಡಿ. ನೆಕ್ಸ್ಟ್ ನೋಡಿ ಫ್ಲವರ್ ಡಿಸೈನು. ಫ್ಲವರ್ ಯಾವ ಥರ ಮಾಡೋದು ಅಂತ ಒಂದು ಬಾಲ್ ಚೈನ್ ಹಾಕಿ ಯೂಸ್ ಮಾಡಿ ಈ ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಿ. 6 ಪೆಟಲ್ ಫ್ಲವರ್ ಆಗಿದೆ, ತುಂಬ ಚೆನ್ನಾಗಿರೋದು. ಬಟ್ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾ 4 ಪೆಟಲ್ ಫ್ಲವರ್ನ ಡ್ರಾ ಮಾಡಿದ್ದೀನಿ. ಓಕೆನಾ? ಯಾರೇ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಡೈಲಿ ಒಂದೊಂದು ವೀಡಿಯೋಸ್ ಹಾಕ್ತಾಯಿರ್ತೀವಿ ಎಂಬ್ರಾಯ್ಡ್ರಿ ಬಗ್ಗೆ. ಪ್ರಾಕ್ಟೀಸ್ ಮಾಡಿ, ಇದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ನನ್ನ ಗ್ರೂಪ್ಗೆ ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.